ಪಪ್ಪ, ಇತ್ತೀಚೆಗೆ ನೀವ್ ಯಾಕೆ ಡ್ಯೂಟಿಯಿಂದ ಬೇಜಾರಾಗಿ ಬರ್ತಿದ್ದೀರಾ? ಹಂಗೇನಿಲ್ಲ ಮಗಳೇ, ಗೊತ್ತಲ್ಲ ನಿಂಗೆ ಬೆಂಗಳೂರು ಟ್ರಾಫಿಕ್ಕು. ಅಷ್ಟೇ ಅಲ್ಲ ಪಪ್ಪ, ನೀವು ಡ್ಯೂಟಿ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಯಾವಾಗ್ಲೂ ತಿನ್ನಕ್ ಸ್ನಾಕ್ಸ್ ಏನಾದ್ರು ತಗೊಂಡ್ಬರ್ತಿದ್ರಿ. ಆದ್ರೆ ಇತ್ತೀಚೆಗೆ ಏನು ತಗೊಂಡ್ಬರ್ತಿಲ್ಲ. ಇತ್ತೀಚೆಗೆ ಒಂದು 2 ತಿಂಗಳಿಂದ ತುಂಬ ಬಿಸ್ನೆಸ್ ಕಷ್ಟ ಆಗಿದೆ ಮಗಳೇ. ಪೆಟ್ರೋಲ್ ಡೀಸೆಲ್ ರೇಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಈ 4-5 ಆ್ಯಪ್ಗಳು ಬೇರೆ ಆಗಿದಾವ. ಕಾಂಪಿಟೇಷನ್ಗೋಸ್ಕರ ತುಂಬ ರೇಟ್ ಕಮ್ಮಿ ಮಾಡ್ತಿದ್ದಾರೆ. ಒಬ್ರಿಗಿಂತ ಒಬ್ರು ರೇಟ್ನ ಕಮ್ಮಿ ಮಾಡ್ತಾ ಇದ್ದಾರೆ. ನಮ್ಮ ಡ್ರೈವರ್ ಕಷ್ಟ ಕೇಳೋರು ಯಾರು ಇಲ್ಲ. ಗವರ್ಮೆಂಟ್ ಅವ್ರು ರೇಟ್ ಕಾರ್ಡ್ ಫಿಕ್ಸ್ ಮಾಡಿದಾರೆ ತಾನೆ? ಸರ್ಕಾರದವರಿಂದ ರೇಟ್ ಫಿಕ್ಸ್ ಮಾಡಿದ್ದಾರೆ ಮಗಳೇ, ಅದು ಪೇಪರಿಗೆ ಮಾತ್ರ, ಯಾರು ಫಾಲೋ ಮಾಡಲ್ಲ. ಪಪ್ಪ, ಅವ್ರನ್ನ ಪೊಲೀಸರು ಏನು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳಲ್ವಾ? ಆಕ್ಷನ್ ತಗೊಳ್ಳಿ ಅಂತ ನಮ್ಮ ಡ್ರೈವರ್ಸ್ ಎಲ್ಲ ಸೇರಿ ಸ್ಟ್ರೈಕ್ ಮಾಡ್ತೀವಿ. ಮಿನಿಸ್ಟರ್ಗಳು ಬರ್ತಾರೆ, ಅವ್ರ ಮೇಲೆ ಆಕ್ಷನ್ ತಗೋತೀವಿ ಅಂತಾರೆ. ಆದ್ರೆ ಅವರು ಆಕ್ಷನ್ ತಗೊಳ್ಳಲ್ಲ. ಹಿಂದೆಗಡೆ ಬಾಕ್ಲಿಂದ ಸೂಟ್ ಕೇಸ್ ತಗೊಂತಾರೆ. ಮತ್ತೆ ಬಸ್ನ ಕಸ್ಟಮರ್ಸ್ ಏನಾದ್ರು? ಇವಾಗಿನ ಟೆಕ್ನಾಲಜಿಲಿ ಎಲ್ಲಾ ರೇಟ್ನೂ ಒಂದೇ ಆ್ಯಪಲ್ಲಿ ಚೆಕ್ ಮಾಡಿ ಎಲ್ಲಿ ಕಮ್ಮಿ ಸಿಗುತ್ತೋ ಅಲ್ಲಿ ಬುಕ್ ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಸರ್ವಿಸ್ಗಿಂತ ದುಡ್ಡೇ ಮುಖ್ಯಮ್ಮನ. ಯೋಚನೆ ಮಾಡ್ಬೇಡಿ ಪಪ್ಪ, ನಿಮ್ ಕಷ್ಟ ಏನಿದ್ರು ನಾನು ಓದ್ ಮುಗಿಯೋರ್ಗು ನಾನು ಚೆನ್ನಾಗಿ ಓದಿ ಡಾಕ್ಟರ್ ಆಗಿ ನಿಮ್ ಖುಷಿಯಾಗಿ ನೋಡ್ಕೊತೀನಿ. ನನ್ಗಿರೋ ಭರವಸೆ ನೀನು ಒಬ್ಳೆ ಮಗ್ಲೆ.